ವಿಧಾನ ಪರಿಷತ್ತಿನ ವಿಧಾನಸಭೆಯ ಮಾಜಿ ಸದಸ್ಯಗಳು ಒಟ್ಟಾಗಿ ಸೇರಿ ಮತ್ತು ಕೆಲವು ಮುಖಂಡರುಗಳು ಇದುವರೆಗೂ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಸಭೆಯನ್ನು ಮಾಡ್ತಿದ್ವಿ. ಇನ್ನು ಮುಂದೆ ಬೆಂಗಳೂರಿನ ಹೊರವಲಯದ ಹೋಟೆಲ್ನಲ್ಲಿ ಅಥವಾ ಬೆಂಗಳೂರಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಹೋಟೆಲ್ನಲ್ಲಿ ಸ್ಥಳವನ್ನು ನಿಗದಿ ಮಾಡಿ ಸಭೆಯನ್ನು ಮಾಡಿ ಸಭೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. 12ನೇ ತಾರೀಕು ಸಭೆ ಮಾಡೋದು ನಿಶ್ಚಿತ. ಇಂದು ನಾವು ರಾಜ್ಯದ ಅಧ್ಯಕ್ಷ ಭೇಟಿ ಮಾಡಿದ್ದು. ನಾಳೆ 9ನೇ ತಾರೀಕು ಹರಿಹರ ತಾಲೂಕು ರಾಜಗೊಂಡನಹಳ್ಳಿಯಲ್ಲಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಇದೆ. 14ನೇ ತಾರೀಕು ಹೊನ್ನಾಳಿ ಸೂರುಗೊಂಡನಕೊಪ್ಪದಲ್ಲಿ ನಮ್ಮ ಭಾರತ ದೇಶದಲ್ಲೇ ಬಹಳ ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳ ಸೂರುಗೊಂಡನಕೊಪ್ಪ ಸೇವಾಲಾಲ್ ಜನ್ಮಸ್ಥಳ. ಆ ಕಾರ್ಯಕ್ರಮಕ್ಕೂ ಸಹ ವಿಜಯೇಂದ್ರ ಅವರು ಅಪೇಕ್ಷಿತ. ಹಾಗಾಗಿ ಅವ್ರನ್ನ 8 ಕುಂಬಾರ ಸಮಾವೇಶ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದೀವಿನ ಬೇರೆ ಯಾವುದೂ ರಾಜಕಾರಣ ಅಧ್ಯಕ್ಷತೆ ಮಾತಾಡಿಲ್ಲ. ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ವಿ. 12ನೇ ತಾರೀಕು ಸಭೆ ನಡೆಯೋದು ನಿಶ್ಚಿತ. ನೋಡಿ, ಕೆಲವರು ನಾನು ನಿನ್ನೆ ಹೇಳಿದ್ದೀನಿ, ಕಳೆದ 2 ತಿಂಗಳಲ್ಲಿ ಮಾತಾಡಿ, ಇವತ್ತು ಮಾತಾಡ್ತೀನಿ. ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವರು ಬಿಜೆಪಿಗೆ ಬಂದ್ರಷ್ಟೇ, ಆದ್ರೆ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೆಲಸ ಮಾಡಿಕೊಟ್ರು. ಸೋತ ಮೇಲೆ ಒಂದೇ ದಿವಸಕ್ಕೂ ಕ್ಷೇತ್ರಕ್ಕೆ ಸಂಘಟನೆ ಬಂದಿಲ್ಲ. ಸಂಘಟನಾ ಪರ್ವ ಸದಸ್ಯತ್ವ ಅಭಿಯಾನದಲ್ಲಿ ನಿನ್ನೆ ಸೊರಬದವರು ಶಿವಮೊಗ್ಗದ ಅನೇಕ ಮುಖಂಡರು ಕರೆ ಮಾಡಿದ್ರು. ಸುಮಾರು 60 ಜನ ಯುವಕರು ಓಡಾಟ ಮಾಡಿ ಸುಮಾರು 22,000 ಸದಸ್ಯತ್ವ ಅಭಿಯಾನ ಮಾಡಿದ್ದು. 60 ಜನ ಅಲ್ಲಿಯ ಕಾರ್ಯಕರ್ತರು, ಮುಖಂಡರುಗಳು. ಇವರು ಒಂದು ದಿವಸ ಸದಸ್ಯತ್ವ ಅಭಿಯಾನ ಮಾಡಿಲ್ಲ ಮತ್ತು ಭೂ ಸಮಿತಿ ಮಾಡಿಲ್ಲ. ಇಲ್ಲಿ ಬೆಂಗಳೂರಲ್ಲಿದ್ದು ರಾಜಕಾರಣ ಮಾಡಿಕೊಟ್ಟಿದ್ರೆ ಅವ್ರು ಕಾಂಗ್ರೆಸ್ ಹೊರಟಿದ್ರು. 2024 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅದಕ್ಕೆ ತಡೆ ಒಡ್ಡಿದ್ರು. ಹಾಗಾಗಿ ಕಾಂಗ್ರೆಸ್ ಸೇರ್ಪಡೆ ಆಗಲಿಲ್ಲ. ಈಗ ದಿಢೀರ್ನೆ ರಾಷ್ಟ್ರೀಯ ನಾಯಕರಾಗಿ ಹೊರಟಿದ್ದಾರೆ. ಮೊದಲನೇದು. ಇನ್ನು ಎರಡನೇದು, ನಾನು ಈಗಲೂ ಹೇಳ್ತೀನಿ, ಹರಿಹರ ಕ್ಷೇತ್ರದಲ್ಲಿ ನನ್ನ ತಗ ವಿಡಿಯೋ ಇದೆ. ಇದೇ ಹರೀಶ್ ವಿಜಯೇಂದ್ರ ಹುಟ್ಟಹಬ್ಬಕ್ಕೆ ಬರ್ಬೇಕಂತ ಹೇಳಿ ನನ್ನನ್ನು ಆಹ್ವಾನ ಮಾಡಿ ಅವರ ಚುನಾವಣೆ ಸಂದರ್ಭದಲ್ಲಿ ಹರೀಶ್ಗೆ ಟಿಕೆಟ್ ಅಂತ ಘೋಷಣೆ ಮಾಡಿದ್ದು ನಾನು ಅವರನ್ನು ಗೆಲ್ಲಿಸ್ಕೊಡ್ಬೇಕಂತ ಹೇಳಿದೆ. ಆ ಪುಣ್ಯಾತ್ಮ ಆಯ್ಕೆ ಆದ್ಮೇಲೆ ಯಡಿಯೂರಪ್ಪನ ಕೃಪಾ ಕಟಾಕ್ಷದ ಆಯ್ಕೆ ಆಗಿದ್ದು. ಆದರೆ ಬೇರೆಯವ್ರ ಜೊತೆ ಸೇರ್ಕೊಂಡು, ಭಿನ್ನಮತ ಜೊತೆ ಸೇರ್ಕೊಂಡು ಭಿನ್ನಮತವನ್ನು ಮಾಡ್ತಾರೆ. ಹರಿಹರ ಕ್ಷೇತ್ರದಲ್ಲಿ ಸದಸ್ಯತ್ವನೇ ಮಾಡಿಲ್ಲ, ಭೂ ಸಮಿತಿ ಆಗಿಲ್ಲ, ಮಂಡಲ ಅಧ್ಯಕ್ಷ ಆಗಿಲ್ಲ, ಎಲಿಜಿಬಲ್ ಇಲ್ಲ. ಇದು ಇವರು ರಾಜ್ಯ ನಾಯಕರು. ಹರೀಶ್ ರಾಜಕೀಯ ಬಗ್ಗಲ್ಲ, ಪಕ್ಷ ಸಂಘಟನೆ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕ ಹಕ್ಕಿದೆ? ಸನ್ಮಾನ್ಯ ಯತ್ನಾಳ್ರವರು ನನಗೆ ಬಿಜಾಪುರದಿಂದ ಬಹಳಷ್ಟು ಜನ ವಾಟ್ಸಪ್ ಅಲ್ಲಿ ಮಾಹಿತಿಗಳನ್ನ ಕಳೆದ 1 ವಾರದಿಂದ ಕಳಿಸ್ತಾ ಇದ್ದಾರೆ. ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ಇವರಲ್ಲ, ಬಹಳಷ್ಟು ಜನ. ತೋರಿಸ್ತೀನಿ, 1 ನಿಮಿಷ. ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು 1 ನಿಮಿಷ ಹೇಳ್ಬಿಡ್ತೀನಿ. ಪಾಪ ಹಿರಿಯರು ಆ ಒಂದು ಕಟ್ಟಿದಂತ ಸಂಸ್ಥೆಯನ್ನು ಕಬ್ಜಾ ಮಾಡಿ, 1 ನಿಮಿಷ ತೋರಿಸ್ತೀನಿ. ಬಹಳಷ್ಟು ಜನ ಮೆಸೇಜ್ಗಳು ಕಳಿಸಿದ್ದಾರೆ. ಬಸವನಗೌಡರ ಪುತ್ರ ವ್ಯಾಮೋಹದಿಂದ ಸಂಜಯ್ ಪಾಟೀಲ್ ಕರಮಡಿ ಎಂಬ ಭಾಜಪ ಹಾಗೂ ಸಂಘದ ಕಾರ್ಯಕರ್ತ ಹಾಗೂ ಪಂಚಮಶಾಲಿ ಸಮಾಜದ ನಾಯಕರನ್ನ ಹೇಗೆ ಬಲಿ ಕೊಟ್ಟರು ನೋಡಿ. ಇವರ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಇವರ ವಿರುದ್ಧವಾಗಿ ಇವರು ಸುಪುತ್ರನ ನಿಲ್ಲಿಸಿ ಭಾಜಪ ಕಾರ್ಯಕರ್ತರಿಗೆ ಗೌರವ ಕೊಡಲಿಲ್ಲ, ಸಂಘ ಪರಿವಾರದವರು ಗೌರವ ಕೊಡಲಿಲ್ಲ. ಅವ್ರ ವಿರುದ್ಧ ತನ್ನ ಮಗನನ್ನ ಬಂಡಾಯ ನಿಲ್ಲಿಸಿ
ಇಡೀ ಸ್ವಂತ ಮನೆ ಇಲ್ಲ ಹೇಳಿದ್ರೆ ನಿರ್ದೇಶಕನಾಗ ಆರಿಸಿ ತಂದ್ರು. ಇದು ಅಲ್ಲಿಯ ಯಾರು ಕಳಿಸಿರ್ತ ಹೇಳೋದು ಬೇಡ ನೋಡಿ. ಬಹಳಷ್ಟು ಜನ ವಾಟ್ಸಪ್ ಮೆಸೇಜ್ ಬರ್ತದವು, ಇವ್ರು ಹೆಂಗಿದ್ರು ಏನು ಎಲ್ಲ ಮಾಹಿತಿ ಬರ್ತಾ ಇದಾವೆ. ಏನು ಅದು ಹೋಗ್ತಾ ಇದೆ. ನಿಮಗೆ ಬೇಕಾದ್ರೆ ಗ್ರೂಪಿಗೆ ಹಾಕ್ತೀನಿ. ಗ್ರೂಪಿಗೆ ಹಾಕ್ತಾರೆ, ಮತ್ತೆ ಹಾಕ್ತಾರೆ ಗ್ರೂಪಿಗೆ ಹಾಕ್ತೀನಿ. ಇಡೀ ಚರಿತ್ರೆ ಇತಿಹಾಸನೇ ಇದೆ ನಮ್ಮ ಹತ್ರ. ಬಿಜಾಪುರದ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು ಮುಖಂಡರು ಇವ್ರ ಇತಿಹಾಸವನ್ನ ನನಗೆ ಹೇಳಿದ್ದಾರೆ. ಯಾವ ರೀತಿ ಬಸ್ ಕಂಡಕ್ಟರ್ ಆಗಿ ಇವರು ಟಿಕೆಟ್ ಹರಿದ್ರು, ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡಿದ್ರು, ಜೀಪ್ ಓಡಿಸಿದ್ರು, ಎಲ್ಲವೂ ಗೊತ್ತಿದೆ ಮಾಹಿತಿ. ಆದ್ರೆ ನಿನ್ನೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ ಒಬ್ಬ ಹಿರಿಯ ನಾಯಕ, ಮೇರು ನಾಯಕ, ಅವ್ರ ಬಗ್ಗೆ ಏನ್ ಹೇಳಿದಾರೆ ಇವರು? ವಯಸ್ಸಾಗಿದೆ, ಅವರು ಬಹಳ ಜನ ಮೊಮ್ಮಕ್ಕಳು ಆಶಂತ 100 ವರ್ಷ ಬದುಕಲಿ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅನುಕಂಪ ಗಿಡ್ಸನಕ್ಕೆ ಈ ರೀತಿ ಮಾತಾಡ್ತಾರಂತ ಹೇಳ್ತಾರಲ್ಲ. ಮಿಸ್ಟರ್ ಯತ್ನಾಳ್, ನಿನಗೆ ವಯಸ್ಸಾಗಿಲ್ವಾ? ನಿನಗೆ ಯಾಕೆ ರಾಜಕಾರಣ? ನೀನು ಹೋಗಿ ಮನೆಗಿರು. ಕುಟುಂಬ ರಾಜಕಾರಣ ಅಂತ ಮಾತಿರ್ತೀರಿ, ಹೇಳ್ತೀರಿ. ಕುಟುಂಬ ರಾಜಕಾರಣ ಮಾಡ್ತಾ ಇರೋದು ನೀನು. ಪುಣ್ಯಾತ್ಮ ಸಿದ್ದೇಶ್ವರ ಸಂಸ್ಥೆ ಕಟ್ಟಿದವ್ರನ್ನ ಬಲಿ ಮುಗಿಸಿಬಿಟ್ಟೆ. ಮತ್ತು ಅವರು ಧರ್ಮಪತ್ನಿ ಮಗನ ಸೌಹಾರ್ದ ಸಹಕಾರಿ ಬ್ಯಾಂಕಿಗೆ ನಿರ್ದೇಶಕರು ಮಾಡ್ಕೊಂಡಿಲ್ವಾ? ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಉದ್ಘಾಟನೆ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಅವ್ರ ಮಗನೇ ಉಪಸ್ಥಿರುವ ಫೋಟೋಗಳು ಕೊಟ್ಟು ಕಳಿಸಿದ್ದಾರೆ. ಈ ರೀತಿ ಹಗುರವಾಗಿ ಮಾತಾಡೋದನ್ನ ಕೈ ಬಿಡಬೇಕು, ಇದು ಒಳ್ಳೇದಲ್ಲ. ಯಾವ ನೈತಿಕ ಹಕ್ಕಿದೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಕ್ಕೆ? ವಿಜೇಂದ್ರ ಪಾರ್ಟಿ ಕಟ್ಟಿಲ್ವಾ? ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿಲ್ವಾ? ಆಯ್ತು, ನೀವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ಸಿನ ವೈಫಲ್ಯಗಳು, ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ನವಜಾತ ಶಿಶುಗಳ ಮಾರಣ ಹೋಮ ಇರ್ಬೋದು, ಗರ್ಭಿಣಿಯರ ಸಾವಿರ್ಬೋದು, ವರ್ಗಾವಣೆಯಲ್ಲಿ ಅಲ್ಲದೊರಡೆ ನಡೀತಾ ಇದೆ, ಭ್ರಷ್ಟಾಚಾರ, SC/ST ಪರಿಶಿಷ್ಟ ಜಾತಿ ಪಂಗಡ ಹಣವನ್ನು ಡೈವರ್ಟ್ ಮಾಡಿದ್ರು. ದಿವಸ 10 ಹೋರಾಟ ಮಾಡಬಹುದು. ಕಾಂಗ್ರೆಸ್ ಅಷ್ಟು ವೈಫಲ್ಯ ಆಗಿದೆ, ಕಾಂಗ್ರೆಸ್ ಸತ್ತೋಗಿದೆ. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದ್ರ ಬದಲಾಗಿ ರಾಜ್ಯದ ಅಧ್ಯಕ್ಷ ಒಂದೇ ಒಂದು ಅಜೆಂಡಾ, ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡೋದು, ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡೋದು. ಒಂದು ಸಾರಿ ಇವರಿಗೆ ಯಾರು ಮಾತಾಡ್ತಾರೆ ಹಗುರವಾಗಿ, ಇಂಥವ್ರನ್ನ ನಮ್ಮ ಹೈಕಮಾಂಡ್ ರಾಷ್ಟ್ರೀಯ ನಾಯಕರು ಕಳೆದ 3 ವರ್ಷದಿಂದ 16 ಬಾರಿ ಹೋಗಿ ನಾವು ಭೇಟಿ ಮಾಡ್ತೀವಿ ಅಂದ್ರು. ಇದುವರೆಗೂ ಸಮಯ ಕೊಡದೆ ಬಂದ ದಾರಿಗೆ ಸುಂಕ ಇಲ್ಲ. ದಂಡಯಾತ್ರೆ, ದಂಡಪಿಂಡಗಳು ನಿನ್ನೆ ವಾಪಸ್ ಬಂದಿದ್ದಾವೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ವರಿಷ್ಠರು, ಸಂಘ ಪರಿವಾರದವರು ಎಲ್ಲ ಮಾಹಿತಿ ಇದೆ. ಇವ್ರು ಯಾರ್ಯಾರು ಏನ್ ಮಾಡ್ತಾರೆ, ಇವ್ರ ಪರಿವಾರ ಸಂಘ ಇಷ್ಟೇ. ಇನ್ನೊಬ್ರು ಹೇಳಿದ್ದಾರೆ ಪುಣ್ಯಾತ್ಮರು, ಲೋಕಸಭೆ ಅವ್ರ ಧರ್ಮಪತ್ನಿ ಸೋಲಿಗೆ ನಾವ್ಯಾರು ಕಾರಣ ಅಲ್ಲ, ರಾಜ್ಯದ ಅಧ್ಯಕ್ಷರು ಕಾರಣ ಅಲ್ಲ, ಅವರ ಸ್ವಯಂಕೃತ ಅಪರಾಧ. ಯಡಿಯೂರಪ್ಪರನ್ನ ಯಾವ ರೀತಿ ಅವರಿಗೆ ಸಹಾಯ ಮಾಡಿದ್ರು, ಯಡಿಯೂರಪ್ಪನವ್ರ ಹೆಸರು ಹೇಳ್ಕೊಂಡು ಸಾವಿರಾರು ಕೋಟಿ ಮಾಡ್ಕೊಂಡ್ರು, ದಾವಣಗೆರೆಯಲ್ಲಿ ಸಂಸ್ಥೆಗಳು ಕಟ್ಟಿದ್ರು. ಇವರವೆಲ್ಲ ಹಣೆ ಬರ ನಮ್ಮ ಹತ್ರ ಹಿಸ್ಟ್ರಿ ಇದೆ. 10ನೇ ತಾರೀಕು ಸಿಹಿ ಸುದ್ದಿ, 12ನೇ ತಾರೀಕು 10 ನಾವು ಹೇಳ್ತೀವಿ ರಾಜ್ಯದ ಅಧ್ಯಕ್ಷರಾಗಿ ವಿಜೇಂದ್ರ ಮುಂದುವರಿತಾರೆ. ಅದೇ ಸಿಹಿ ಸುದ್ದಿ ಮತ್ತೊಮ್ಮೆ ಯತ್ನಾಳ್ಗೆ ಹೇಳ್ತೀನಿ, ಭ್ರಷ್ಟರ ತಡೆದಿರ್ತಲ್ಲ, ಎಷ್ಟು 1000 ಕೋಟಿ ನಿಮ್ ಸಕ್ಕರೆ ಕಂಪನಿ